Good morning, my dear students of Karnataka. It is our third class on phrasal verbs. In the first two classes, we learnt 30 important phrasal verbs. Today, we are going to learn 10 more of such important ones. 10. So, our first phrasal verb today is the 31st one because 30 were over. This is drop in or drop in on. Both mean same. So in exams, if they give drop in or drop in on, remember both convey the same meaning. ಎರಡು ಒಂದೇ ಮೀನಿಂಗ್ಗೆ ಕೊಡುತ್ತವೆ. ಡ್ರಾಪ್ ಇನ್ ಬೇರೆ, ಡ್ರಾಪ್ ಇನ್ ಆನ್ ಬೇರೆ ಅಲ್ಲ. ಎರಡೂ ಒಂದೇ. ಸ್ವಲ್ಪ ಜಾಗ್ರತೆಗೆ ಚೂಸ್ ಮಾಡಿಕೊಳ್ಳ್ರಿ. ಸೆಂಟೆನ್ಸ್ನಲ್ಲಿ ಇವಾಗೇ ಅವರು ಆನ್ ಕೊಟ್ಟಿದ್ದರೆ ಡ್ರಾಪ್ ಇನ್ ತಗೊಳ್ರಿ. ಅವಾಗ ಮತ್ತೆ ಡ್ರಾಪ್ ಇನ್ ಆನ್ ತಗೋಬೇಡ್ರಿ. ಸೆಂಟೆನ್ಸ್ನಲ್ಲಿ ಆನ್ ಇರುತ್ತೆ, ಬ್ಲ್ಯಾಂಕ್ನಲ್ಲಿ ಬ್ಲ್ಯಾಂಕ್ ಕ್ವಶನ್ ಅದು. ಇನ್ನೊಂದು ಸಾರಿ ಡ್ರಾಪ್ ಇನ್ ಆನ್ ಆಪ್ಷನ್ ಕೂಡ ಇರುತ್ತೆ, ತಗೋಬೇಡ್ರಿ. ಅವಾಗ ಆನ್ ಇದೆ ಅಲ್ಲಿ, ಇನ್ನೊಂದು ಆನ್ ರಾಂಗ್ ಆಗಿತ್ತೆ, ಅವಾಗ ಡ್ರಾಪ್ ಇನ್ ತಗೋಬೇಕು. ಡ್ರಾಪ್ ಇನ್ ಇಲ್ಲ, ಬ್ಲ್ಯಾಂಕ್ ಇದೆ, ಅಲ್ಲಿ ಆನ್ ಕೂಡ ಇಲ್ಲ ಬ್ಲ್ಯಾಂಕ್ ಬಗಲಿಗೆ, ಅವಾಗ ಡ್ರಾಪ್ ಇನ್ ಆನ್ ತಗೊಳ್ರಿ. ಯಾವಾಗ? ಒಂದು ವೇಳೆ ಸೆಂಟೆನ್ಸ್ ಹಿಂಗಿದ್ದರೆ. ಸರಿನಾ? ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಡ್ರಾಪ್ ಇನ್ ಆರ್ ಡ್ರಾಪ್ ಇನ್ ಆನ್ ಅಂದರೆ ನೋಡ್ರಿ, ವಿಸಿಟಿಂಗ್ ಸಮ್ ಒನ್ ಅನ್ಎಕ್ಸ್ಪೆಕ್ಟೆಡ್ಲಿ. ನಾವು ಯಾರನ್ನ ಮುಂದೆ ನಾನು ಬರ್ತೀನಿ ನಿಮ್ಮ ಮನೆಗೆ ಅಂತ ಹೇಳಿದಾಗಿ ಸಡನ್ನಾಗಿ ಅವ್ರನ್ನ ವಿಸಿಟ್ ಮಾಡಿದರೆ ಅದನ್ನು ಡ್ರಾಪ್ ಇನ್ ಆರ್ ಡ್ರಾಪ್ ಇನ್ ಆನ್ ಅಂತ ಅನ್ಬೇಕು. ಹೇಳಿ ಹೋಗಿದ್ದೀರಿ ಅಂದ್ಕೊಳ್ರಿ, ಬರ್ತಾ ಇದ್ದೀನಿ ಮನೆ ಹತ್ರ ಇರು ಅಂತ, ವೆಯ್ಟ್ ಮಾಡು ಅಂತ ಹೇಳಿ ಹೋದರೆ ಅದು ಡ್ರಾಪ್ ಇನ್ ಆನ್ ಅಲ್ಲ, ಅದು ಕಾಲ್ ಆನ್ ಆರ್ ಕಾಲ್ ಅಟ್. ಅದು ಕಾಲ್ ಆನ್ ಕಾಲ್ ಅಟ್. ಡ್ರಾಪ್ ಇನ್ ಆನ್ ಅಲ್ಲ. ಇದು ನೀವು ಹೇಳಿದಾಗಿ ಹೋಗಬೇಕು. ಯು ಶುಡ್ ನಾಟ್ ಹ್ಯಾವ್ ಇನ್ಫಾರ್ಮ್ಡ್ ದೆಮ್ ಆರ್ ಯು ಸಡನ್ಲಿ ವಿಸಿಟ್ ದೆಮ್ ವಿತೌಟ್ ಗಿವಿಂಗ್ ದೆಮ್ ಎನಿ ಪ್ರಿಯರ್ ಇನ್ಫಾರ್ಮೇಷನ್. ಸೊ ಸೆಂಟೆನ್ಸ್ ಏನು ಬರೆದಿದ್ದೀನಿ? ಲೆಟ್ ಅಸ್ ಡ್ರಾಪ್ ಇನ್ ಆರ್ ಡ್ರಾಪ್ ಇನ್ ಆನ್ ವೆಂಕಟ್ ಸಿನ್ಸ್ ವಿ ಆರ್ ಡ್ರೈವಿಂಗ್ ಬೈ ಹಿಸ್ ಹೌಸ್. ಸಿನ್ಸ್ ಅಂದರೆ ಯಾದಕ್ಕಂದರೆ ಬಿಕಾಸ್ ಎಂಬ ಮೀನಿಂಗ್ ಕೊಡುತ್ತಿಲ್ಲ. ಸಿನ್ಸ್ ಅಂದರೆ ಏನು ಹೇಳಿದ್ದೀನಿ ನಾನು? ವೆಂಕಟ್ನ ನಾವು ಒಂದು ಸಾರಿ ಕಲ್ತು ಬರೋಣ. ಯಾಕಂದರೆ ನಾವು ಅವ್ರ ಮನೆ ಮೇಲೆ ಹೋಗ್ತಾ ಇದ್ದೀವಿ. ವೆಂಕಟ್ಗೋಸ್ಕರ ಹೋಗಿಲ್ಲ ನಾವು ಆ ಬೀದಕ್ಕೆ, ಆ ಬೀದಿನಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೇ ಅಲ್ಲ ವೆಂಕಟ್ ಮನೆ ಅಂತ ನೆನಪಿಗೆ ಬಂದರೆ ಒಂದು ಸಾರಿ ಹಣಿಕೆ ಹಾಕಿ ಹೋಗೋಣ ಅಂಥೇಳಿ ಒಂದು 5 ನಿಮಿಷ ಇದ್ದು ಹೊರಟೋಗ್ಬಿಟ್ಟಿದೆ. ಅವನು ಅಂದ್ಕೊಂಡಿಲ್ಲ ನೀವು ಬರ್ತೀರಿ ಅಂತ. ಅನ್ಎಕ್ಸ್ಪೆಕ್ಟೆಡ್ ಫಾರ್ ಬೋತ್, ಫಾರ್ ಯು ಆ್ಯಂಡ್ ಫಾರ್ ಹಿಮ್ ಆಲ್ಸೋ. ಹಾಗೆ ನೀವು ಯಾರನ್ನ ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ಮಾಡಿದ್ರೆ ಅದನ್ನು ಡ್ರಾಪ್ ಇನ್ ಆನ್ ಡ್ರಾಪ್ ಇನ್ ಅಂತ ಕರೀರಿ. ನೆಕ್ಸ್ಟ್ ಒನ್ ಡ್ರಾಪ್ ಓವರ್. ಸ್ವಲ್ಪ ಡ್ರಾಪ್ ಇನ್ ಥರನೇ ಇರುತ್ತೆ, ಇಷ್ಟು ಮುಂಚೆ ಹೇಳಿದ್ದು. ಇದು ಸ್ವಲ್ಪ ಬೇರೆ. ಏನಂದರೆ ಯಾರನ್ನ ನೀವು ಸಡನ್ನಾಗಿ ವಿಸಿಟ್ ಮಾಡೋದಲ್ಲ, ಕ್ಯಾಶುವಲ್ ಆಗಿ ವಿಸಿಟ್ ಮಾಡಿದ್ರೆ ಅದನ್ನು ಡ್ರಾಪ್ ಓವರ್ ಅಂತ ಅನ್ನಬೇಕು. ಏನು ಕ್ಯಾಶುವಲ್ ಅಂದರೆ ಏನೋ ಕೆಲಸ ಇದ್ದರೆ ಅಲ್ಲಿಗೆ ಹೋಗಿಲ್ಲ ನೀವು ಅವ್ರ ಹತ್ರಕ್ಕೆ, ನಿಮಗೆ ಲೋನ್ಲಿ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ಹೆಂಗೆ ಟೈಮ್ ಪಾಸ್ ಮಾಡಬೇಕು ಅಂತ ಹೋದರೆ ಎಲ್ಲಿಗನ್ನ, ಅದು ಡ್ರಾಪ್ ಓವರ್. ನಿಮಗೆ ಹೊತ್ತು ಹೋಗ್ತಾ ಇಲ್ಲ, ಏನು ಕೆಲಸ ಇಲ್ಲ, ಹೊತ್ತು ಹೋಗ್ತಾ ಇಲ್ಲ, ಬೋರ್ ಹೊಡಿತಾ ಇದೆ, ಅಂದರೆ ಲೋನ್ಲಿ ಅನ್ನಿಸ್ತಾ ಇದೆ, ಯಾರನ್ನ ಫ್ರೆಂಡ್ಸ್ ಇದ್ದರೆ ಮೇಲು ಅಂತ ಅನ್ನಿಸ್ತಾ ಇದ್ದಾಗ ನೀವು ಒಬ್ಬರು ಮನೆಗೆ ಹೋಗಿದ್ದೀರಿ ಅಂದ್ಕೊಂಡು, ಫ್ರೆಂಡ್ ಮನೆಗೆ ಹೋಗಿದ್ದೀರಿ ಅಂದ್ಕೊಂಡ್ರಿ, ಅದು ಡ್ರಾಪ್ ಓವರ್. ಅಂದರೆ ಯು ಕ್ಯಾನ್ ಡ್ರಾಪ್ ಓವರ್ ಎನಿ ಟೈಮ್ ಇಫ್ ಯು ಫೀಲ್ ಲೋನ್ಲಿ. ನಿನಗೆ ಲೋನ್ಲಿ ಅನ್ನಿಸ್ತಾ ಇದ್ದರೆ ಬಾ ನಮ್ಮ ಮನೆಗೆ ಯಾವಾಗನ್ನ ಬರ್ಬೋದು. ಯು ಕ್ಯಾನ್ ಕಮ್ ಹಿಯರ್ ಅಟ್ ಎನಿ ಟೈಮ್ ಇಫ್ ಯು ಫೀಲ್ ಲೋನ್ಲಿ. ಕ್ಯಾಶುವಲ್ ಅಂದರೆ ಏನು? ನೋ ಸೀರಿಯಸ್ ರೀಸನ್, ಜಸ್ಟ್ ವಿಸಿಟಿಂಗ್ ಸಂಬಡಿ ಬಿಕಾಸ್ ಯು ಆರ್ ಫೀಲಿಂಗ್ ಲೋನ್ಲಿ ಆರ್ ಯು ಡೋಂಟ್ ನೋ ಹೌ ಟು ಸ್ಪೆಂಡ್ ಯುವರ್ ಟೈಮ್. ರೈಟ್ ದೆನ್. ಡ್ರೌನ್ ಔಟ್. ಮಾಮೂಲಾಗಿ ಡ್ರೌನ್ ಅಂದರೆ ನೀರಿನಾಗ ಬಿದ್ದು ಮುಣಿಗಿ ಹೋಗೋದು. ಸ್ನೇಹಿತರೆ, ನಿಮಗೆ 2 ವರ್ಡ್ಸು ಒಂದ್ಸರಿ ಹೇಳಿದ್ದೀನಿ ಕ್ಲಾಸಸ್ನಲ್ಲಿ, ಮತ್ತೆ ನಾನು ಒಂದ್ಸರಿ ನಿಮ್ಗೆ ರಿಮೈಂಡ್ ಮಾಡ್ತೀನಿ. ಡ್ರೌನ್ ಅಂದರೆ ಪ್ರಾಣ ಇರೋರು, ಅಂದರೆ ಮನುಷ್ಯರು, ಪ್ರಾಣಿಗಳು, ಅಂದರೆ ಎತ್ತು, ಆಕಳು, ನಾಯಿ, ಬೆಕ್ಕು ಇಂಥವು ನೀರಿನಲ್ಲಿ ಬಿದ್ದು ಹೊಡ್ಕೊಂಡು ಹೋದರೆ
ಮುಳುಗಿ ಹೊಡ್ಕೊಂಡು ಹೋದರೆ ಅದನ್ನು ಡ್ರೌನ್ ಅನ್ನಬೇಕು. ಲೈಫ್ ಇದ್ದವ, ಪ್ರಾಣ ಇಲ್ಲ, ಲೈಫ್ಲೆಸ್ ಅವು, ಅಂಥವು ನೀರಿನಲ್ಲಿ ಬಿದ್ದು ಹೊಡ್ಕೊಂಡು ಹೋದರೆ ಅದನ್ನು ಸಿಂಕ್ ಅನ್ನಬೇಕು. ಅಂದರೆ ಸ್ಮಾಲ್ ಬೋಟ್ ಆರ್ ಎ ವುಡ್ ಪೀಸ್ ಆಫ್ ವುಡ್ ಆರ್ ಸಮ್ ಬಾಕ್ಸ್ ಆರ್ ಸಮಥಿಂಗ್ ಲೈಕ್ ಪೇಪರ್ ಬೋಟ್, ಅಂಥವು ಹೋದರೆ ಅದನ್ನು ಸಿಂಕ್ ಅನ್ನಬೇಕು. ಪ್ರಾಣ ಇದ್ದು ಮುಳುಗಿ ಹೋದರೆ ಡ್ರೌನ್ ಅನ್ನಬೇಕು. ಇದು ನೆನಪಿಗಿಟ್ಕೊಳ್ರಿ. ಯಾಕಂದರೆ ನಾವೇನು ಅನ್ಕೊಂತೀವಂದರೆ ಡ್ರೌನ್ ಅಂದರೆ ಮುಳುಗೋಗೋದಂತಲ್ಲ ಅಂತ ಹೇಳಿ ಇದಕ್ಕೆ ಈ ಮೀನಿಂಗ್ ಬರೋದಿಲ್ಲೇನೋ ಅಂತ ಅನ್ಕೊತೀವಿ. ಅಲ್ಲ, ಅದಕ್ಕೆ ಒಂದು ಡಿಫ್ರೆಂಟ್ ಮೀನಿಂಗ್ ಬರ್ತಾ ಇದೆ ನೋಡ್ರಿ. ಏನು ಮೀನಿಂಗ್ ಅದು? ಟು ಬಿ ಲೌಡರ್ ಟು ಕವರ್ ಅನದರ್ ಸೌಂಡ್. ಅಂದರೆ ಯಾರೋ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಹುಡುಗರು, ಆ ಗಲಾಟೆ ನಿಮಗೆ ಕೇಳಿಸ್ಕೂಡ್ದಂತ ಹೇಳಿ ನೀವು ದೊಡ್ಡ ಕಿಟ್ಟಿದ್ದೀರಿ, ಟೆಲಿವಿಷನ್ ಆಗಲಿ ರೇಡಿಯೋನಾಗಲಿ. ಈ ದೊಡ್ಡ ಸೌಂಡ್ನಲ್ಲಿ ಆ ಸಣ್ಣ ಸೌಂಡು ಕೇಳಿಸ್ತಾ ಇಲ್ಲ. ಹಾಗೆ somebody is making a noise, you don't want to be disturbed by that noise, then what can you do? You can play some louder music so that the smaller one is not heard, the lesser one is not heard. ಅಂದರೆ ಏನು? ಒಂದು ಚಿಕ್ಕ ಲೈನ್ ಡ್ರಾ ಮಾಡಿದ್ದೀನಿ, ನಿಮಗೊಂದು ಕ್ವಶನ್ ಕೊಟ್ಟಿದ್ದೀನಿ, ಇದನ್ನು ನೀವು ಟಚ್ ಮಾಡಿದಾಗಿ ಅದನ್ನು ನೀವು ಚಿಕ್ಕದು ಮಾಡಬೇಕು, ಇನ್ನೂ ಚಿಕ್ಕದು ಮಾಡಬೇಕು ಅಂತ. ಟಚ್ ಮಾಡಕೂಡದು, ಅದನ್ನು ಎರೇಸ್ ಮಾಡಕೂಡದು, ಅದನ್ನು ಚಿಕ್ಕಗೆ ಮಾಡಬೇಕು. ಯು ಶುಡ್ ಮೇಕ್ ಇಟ್ ಸ್ಮಾಲ್ ವಿತೌಟ್ ಟಚಿಂಗ್ ಇಟ್. ಅಂದರೆ ಹೆಂಗೆ ಮಾಡಬೇಕು ಅಂತ ಆಲೋಚನೆ ಮಾಡಿದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಏನು ಮಾಡ್ತೀರಿ? ಅದ್ರ ಬಗಲಿಗೆ ಒಂದು ಉದ್ದದು ಡ್ರಾ ಮಾಡ್ತೀರಿ. ಇದನ್ನು ಟಚ್ಚೇ ಮಾಡಿಲ್ಲ ನೀವು, ಅದು ಸಣ್ಣಕ್ಕಾಗ್ಬಿಡ್ತಲ್ಲ. ಯಾಕೆ? ಅದರ ಬಗಲಿಗೆ ದೊಡ್ಡದು ಉದ್ದಕ್ಕಿರೋದು ಲೈನ್ ಡ್ರಾ ಮಾಡಿದ್ದೀವಿ. ಸೊ if you want to make a line small without touching it, you can draw a longer line just beside it or just behind it. It becomes small. ಹಾಗೆ ನಾಯ್ಸ್ ಕೇಳಿಸ್ಕೂಡ್ದಂತ ಹೇಳಿ ಅವ್ರನ್ನ ಬಾಯಿ ಮುಚ್ಚೋದಕ್ಕೆ ಆಗಲ್ಲ. ನಾಯ್ಸಲ್ಲಿ ಡಿಸ್ಟರ್ಬ್. ಅವಾಗೇನು ಮಾಡಿದಿರಿ ನೀವು? ನಿಮ್ಮ ಮನೆಯಲ್ಲಿ ಮ್ಯೂಸಿಕ್ನ ಇನ್ನೂ ಜಾಸ್ತಿ ವಾಲ್ಯೂಮ್ ಇಟ್ಟಿದ್ದೀರಿ. ಆವಾಗ ಈ ವಾಲ್ಯೂಮ್ನಲ್ಲಿ ಅವ್ರ ಗಲಾಟೆ ಕೇಳಿಸಲಿಲ್ಲ. Their noise has been drowned out in the music that you played. So to be louder, inna ಜಾಸ್ತಿ ಶಬ್ದ, to be louder to cover another sound. Right then, next one. Do away with, ಬಹಳ ಇಂಪಾರ್ಟೆಂಟ್ ಇದು. ಎಲ್ಲ ಇಂಪಾರ್ಟೆಂಟ್, ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್. ಡೂ ಅವೇ ವಿತ್ ಅಂದರೆ ಯಾವುದನ್ನ ಒಂದು ಸಮಸ್ಯೆ, ಒಂದು ಪ್ರಾಬ್ಲಮ್ನ ನಾವು ನಿರ್ಮೂಲನೆ ಮಾಡಬೇಕು. ಪಾವರ್ಟಿ ಎರಾಡಿಕೇಟ್ ಮಾಡಬೇಕು, ಕರಪ್ಷನ್ ಎರಾಡಿಕೇಟ್ ಮಾಡಬೇಕು, ಸೋಷಿಯಲ್ ಈವಿಲ್ಸ್ನ ಎರಾಡಿಕೇಟ್ ಸೊಸೈಟಿನ ಇರುಕೂಡದವು ಅಂತ ಹೇಳಿ ನಾವು ಪ್ರಯತ್ನ ಮಾಡಿದರೆ ವಿ ಆರ್ ಟ್ರೈಯಿಂಗ್ ಟು ಡೂ ಅವೇ ವಿತ್ ಸಮ್ ಸೋಷಿಯಲ್ ಈವಿಲ್ಸ್ ಲೈಕ್ ಕರಪ್ಷನ್ ಆರ್ ಪಾವರ್ಟಿ ಆರ್ ಸಮ್ ಅದರ್ ಎನಿ ಅದರ್ ಅನ್ಟಚಬಿಲಿಟಿ ಇಂಥವು. ಅದಕ್ಕೆ ಏನು ಬರ್ತೀನಿ ನೋಡ್ರಿ ನಾನು? ಟು ಎರಾಡಿಕೇಟ್, ನಿರ್ಮೂಲನೆ ಮಾಡೋದು. ಟು ಎಂಡ್ ಆರ್ ಟು ವೈಪ್ ಔಟ್, ಅದನ್ನು ರಿಮೂವ್ ಮಾಡಿಬಿಡೋದು, ಒಂದೇ ಸಾರಿ ತೆಗೆದುಬಿಡೋದು ಸೊಸೈಟಿನ ಇಲ್ದಾಗಿ ಅಂತ, ಅದನ್ನು ಎರಾಡಿಕೇಟ್ ಅಂತಾರೆ. ಸೆಂಟೆನ್ಸ್ ಏನು ಬರ್ತೀನಿ? ವಿ ಶುಡ್ ಡೂ ಅವೇ ವಿತ್ ಕರಪ್ಷನ್ ಇನ್ ಅವರ್ ಕಂಟ್ರಿ. ನಮ್ಮ ದೇಶದಲ್ಲಿ ಕರಪ್ಷನನ್ನು ನಾವು ಎಂಡ್ ಮಾಡಬೇಕು. ಕರಪ್ಷನ್ ಅನ್ನೋದು ಒಂದು ದೆವ್ವ ಇದ್ದಾಗೆ, ಅದೊಂದು ಈವಿಲ್. ಇಲ್ಲದ್ರೆ ಅದನ್ನು ಸ್ಲೋ ಪಾಯ್ಸನ್ ಇದ್ದಾಗೆ, ನಿಧಾನಕ್ಕೆ ಸೊಸೈಟಿನೆಲ್ಲ ತಿನ್ನಿಬಿಡುತ್ತೆ, ಪ್ರಾಣ ಹೋಗಿತ್ತು ಒಂದಿನ. ಅದಕ್ಕೋಸ್ಕರ ವಿ ಶುಡ್ ಡೂ ಅವೇ ವಿತ್ ಕರಪ್ಷನ್. ಡೂ ಅವೇ ವಿತ್ ಅಂದರೆ ಎಂಡ್. ಮತ್ತು ಭಾಳ ಅಲರ್ಟಾಗಿರ್ರಿ. ಸೆಂಟೆನ್ಸ್ನಲ್ಲಿ ಒಂದೊಂದು ಸಾರಿ ಅವರೇ ವಿತ್ತು ಕೊಟ್ಟಿರ್ತಾರೆ, ಹಿಂದ್ಗಡೆ ಬ್ಲ್ಯಾಂಕ್ ಇರುತ್ತೆ. ಒಂದು ಆಪ್ಷನ್ ಏನು ಡೂ ಅವೇ ವಿತ್ ಇದೆ, ಇನ್ನೊಂದು ಆಪ್ಷನು ಡೂ ಅವೇ ಮಾತ್ರ ಇದೆ, ಇನ್ನು ಬೇರೆವೇನೋ ಮೂರಿವೆ. ನಾವು ಕ್ವಿಕ್ಕಾಗೆ ಫಾಸ್ಟಾಗೆ ಕರಪ್ಷನ್ ಅಂತ ಕಾಣಿಸ್ತೂಲೇ ಒಂದ್ಸರಿ ಹೇಳಿದ್ರಲ್ಲ ಕ್ಲಾಸ್ನಲ್ಲಿ ಡೂ ಅವೇ ವಿತ್ ಅಂತ ಹೇಳಿ, ನಾವು ಡೂ ಅವೇ ವಿತ್ ಸೆಲೆಕ್ಟ್ ಮಾಡ್ಕೊತೀವಿ. ರಾಂಗ್ ಆಯಿತು. ಯಾಕೆ? ಅವರೇ ಸೆಂಟೆನ್ಸ್ನಲ್ಲಿ ವಿತ್ತು ಕೊಟ್ಟಿದ್ದಾರೆ, ಇನ್ನೊಂದು ವಿತ್ತು ಬೇಕಿಲ್ಲ, ಅದಕ್ಕೆ ಡೂ ಅವೇ ಮಾತ್ರ ತಗೋಬೇಕು. ಸೆಂಟೆನ್ಸ್ನಲ್ಲಿ ಬ್ಲ್ಯಾಂಕ್ ಬಗಲಿಗೆ ವಿತ್ ಇಲ್ಲ ಅಂದ್ಕೊಳ್ರಿ, ಆವಾಗ ಡೂ ಅವೇ ವಿತ್ ತಗೋಬೋದು. ಸೊ ಜಸ್ಟ್ ಬಿ ಅಲರ್ಟ್ ಬಿಫೋರ್ ಚೂಸಿಂಗ್ ದಿ ಆನ್ಸರ್. ರೈಟ್ ದೆನ್, ಡೂ ಅವೇ ವಿತ್, ಟು ಎರಾಡಿಕೇಟ್, ಟು ಎಂಡ್, ಟು ವೈಪ್ ಔಟ್, ಟು ರಿಮೂವ್.
ರೈಟ್. ನೆಕ್ಸ್ಟ್ ಒನ್, ಈಟ್ ಅವೇ. ಸ್ವಲ್ಪ ಇಂತು ಮುಂದೆ ಅಂತಾದೆ ಸ್ವಲ್ಪ ಇನ್ನೊಂದು ಕಾಂಟೆಕ್ಸ್ಟ್ನಲ್ಲಿ. ಯಾವುದಂದರೆ ಯಾವುದನ್ನು ಒಂದು ಪದಾರ್ಥನಾಗಲಿ, ಒಂದು ಬಟ್ಟೆನಾಗಲಿ, ಒಂದು ಪುಸ್ತಕನಾಗಲಿ, ಇಲೀಚಿ ಅಂದರೆ ರ್ಯಾಟ್ಸ್, ಇಲಿ ಆರ್ ಸಮ್ ಇನ್ಸೆಕ್ಟ್ಸ್ ಸ್ಟಾರ್ಟ್ ಈಟಿಂಗ್ ದೆಮ್. Slowly that piece of cloth or the dress material or the papers are completely damaged or destroyed. Rats won't eat entire thing in one single day. No, they slowly, day after day, they start destroying the things and one day we find nothing in it. ಹಾಗೆ ಗ್ರ್ಯಾಜುವಲ್ ಆಗಿ ಡೆಸ್ಟ್ರಾಯ್ ಮಾಡೋದನ್ನು, ಎರೋಡ್ ಮಾಡೋದನ್ನು ನಾವು ಈಟ್ ಅವೇ ಅಂತ ಅನ್ಬೇಕು. ಏನು ಬರ್ತೀನಿ ನೋಡ್ರಿ, ದ ರೀಸೆಂಟ್ ಸ್ಟಾರ್ಮ್ ಅಂದರೆ ಈ ಮಧ್ಯೆ ಬಂದಿರೋ ಒಂದು ತುಫಾನ್, ರೀಸೆಂಟ್ ಸ್ಟಾರ್ಮ್ ಹ್ಯಾಸ್ ಈಟನ್ ಅವೇ, ನಿಧಾನಕ್ಕೆ ಡೆಸ್ಟ್ರಾಯ್ ಮಾಡಿಬಿಟ್ಟಿದೆ. ಯಾವ ಥರ ಮಾಡಿದೆ ಡೆಸ್ಟ್ರಾಯ್? ದ ನ್ಯೂಲಿ ಪ್ಲ್ಯಾಂಟೆಡ್ ಸ್ಯಾಪ್ಲಿಂಗ್ಸ್. ಸ್ಯಾಪ್ಲಿಂಗ್ಸ್ ಅಂದರೆ ಸಣ್ಣ ಸಣ್ಣ ಗಿಡಗಳು, ಪ್ಲ್ಯಾಂಟ್ಸ್, ಸ್ಮಾಲ್ ಪ್ಲ್ಯಾಂಟ್ಸ್ ವಿಚ್ ವಿ ಪ್ಲ್ಯಾಂಟ್ ಬಿಸೈಡ್ ದ ರೋಡ್ಸ್. ಟ್ರೀ ಪ್ಲ್ಯಾಂಟೇಷನ್ ಅಂತೀವಲ್ಲ, ಸ್ಯಾಪ್ಲಿಂಗ್ಸ್. ಮಿನಿಸ್ಟರ್ಸು, ಗವರ್ನರ್ಸು, ಪ್ರೈಮ್ ಮಿನಿಸ್ಟರ್ ಅಂತ ಅವರೆಲ್ಲ ಬಂದಾಗ, ಸಿಟೀಸ್ ಬಂದಾಗ, ಒಂದು ಫಂಕ್ಷನ್ ಬಂದಾಗ ಅಲ್ಲೊಂದು ಪ್ಲ್ಯಾಂಟ್ ನಾಡ್ತಾರೆ, ಸ್ಯಾಪ್ಲಿಂಗನ್ನು ಇಡ್ತಾರೆ, ಒಂದು ಸಣ್ಣ ಗಿಡ ನಾಡ್ತಾರೆ, ಅದನ್ನು ಸ್ಯಾಪ್ಲಿಂಗ್ ಅಂತಾರೆ. ಸರಿ, ಈ ರೀಸೆಂಟ್ ಸ್ಟಾರ್ಮ್ ಹ್ಯಾಸ್ ಈಟನ್ ಅವೇ ದ ನ್ಯೂಲಿ ಪ್ಲ್ಯಾಂಟೆಡ್ ಸ್ಯಾಪ್ಲಿಂಗ್ಸ್ ಇನ್ ದ ಸಿಟಿ ಅಂತ. ಅಂದರೆ ಏನು? ಸಡನ್ನಾಗಿ ಡೆಸ್ಟ್ರಾಯ್ ಮಾಡೋದಲ್ಲ, ಗ್ರ್ಯಾಜುವಲ್ ಆಗಿ ಡೆಸ್ಟ್ರಾಯ್ ಮಾಡೋದು. ಒಂದು ಹನಿ ಬೀಳ್ತಲೇ ಹೋಗಿಲ್ಲ ಇವು, ಗಾಳಿ ಮಳೆ ಒಂದು 2-3 ದಿವಸ, ವಾರ ಬಂದಿದೆ, ಬಿಡದಾಗ ಬಂದಿದೆ. ವಾರ ಆದಮೇಲೆ ಈ ಪ್ಲ್ಯಾಂಟ್ಸ್ ಎಲ್ಲ ಹೊರಗೆ ಬಿದ್ದುಬಿಟ್ಟಿವೆ. ಯಾಕೆ? ನೀರೆಲ್ಲ ಬಂದು, ಗಾಳಿ ಬಂದು ಎಲ್ಲ ಹೊರಗೆ ಬಂದುಬಿಟ್ಟಿವೆ, ಎಲ್ಲ ಸತ್ತೋಗಿವೆ. ಅದನ್ನು ಗ್ರ್ಯಾಜುವಲ್ ಡೆಸ್ಟ್ರಕ್ಷನ್, ಗ್ರ್ಯಾಜುವಲ್ ಎರೋಷನ್ ಅಂತ ಅಂತಾರೆ. ನೋಡ್ತಾ ಇರ್ತೀವಿ ನೋಡ್ರಿ ನಾವು ಎಲ್ಲ. ಮಳೆ ವಿಪರೀತವಾಗಿ ಒಂದು ತಿಂಗಳಗಟ್ಟು ಮಳೆ ಬಂದು ದಿನ ಬಿಟ್ಟು ದಿನ ಬಂದರೆ ಅಲ್ಲಿ ಮಣ್ಣೆಲ್ಲ ಕಟ್ಟಾಗಿಬಿಟ್ಟಿರುತ್ತೆ, ದೊಡ್ಡ ದೊಡ್ಡ ಗ್ಯಾಪ್ಸ್ ಬಂದಿರ್ತೀವಿ ರೋಡ್ ಮೇಲೆ. ಯಾಕೆ? ದಿ ವಾಟರ್ ಹ್ಯಾಸ್ ಈಟನ್ ಅವೇ ದ ಸಾಯಿಲ್. ಅದಕ್ಕೆ ಸಾಯಿಲ್ ಎರೋಷನ್ ಅಂತ ಅಂತೀವಲ್ಲ, ಆ ಎರೋಷನ್ಗೆ ವರ್ಬ್ ಫಾರ್ಮು ಎರೋಡ್. ಓಕೆ, ನೆಕ್ಸ್ಟ್ ಕಮ್ಸ್ ಇನ್ನೊಂದು ಸ್ನೇಹಿತರೆ, ಇನ್ನೊಂದು ಮಾತು ನೋಡ್ರಿ, ಇಂಥದ್ದು ಇನ್ನೊಂದಿದೆ, ಈಟ್ ಇಂಟು. ವೆರಿ ಸಿಮಿಲರ್, ಇದು ಕೂಡ ಹೇಳ್ಬೋದು. ಕರಪ್ಷನ್ ಈಸ್ ಸ್ಲೋಲಿ ಈಟಿಂಗ್ ಇಂಟು ಅವರ್ ಇಂಡಿಯನ್ ಸೊಸೈಟಿ. ಕರಪ್ಷನ್ ಈಸ್ ಈಟಿಂಗ್ ಇಂಟು ಅಂದರೆ ಅರ್ಥ ಏನು? ಸೊಸೈಟಿನಾಗೆ ಬಂದು ಎಂಟರ್ ಆಗಿ ಇದು ನಿಧಾನಕ್ಕೆ ಸೊಸೈಟಿನ ಸಾಯ್ಕೊಳ್ತಾ ಇದೆ ಅಂತ. ಸೊ ಇಟ್ ಇಸ್ ಸ್ಲೋಲಿ ಈಟಿಂಗ್, ಡೆಸ್ಟ್ರಾಯಿಂಗ್, ಇಟ್ ಸ್ಲೋಲಿ ಈಟಿಂಗ್ ಇಂಟು ಅವರ್ ಇಂಡಿಯನ್ ಸೊಸೈಟಿ. ಇದು ಕೂಡ ಇಂಪಾರ್ಟೆಂಟ್. ಈಟ್ ಅವೇ, ಈಟ್ ಇಂಟು. ನೆಕ್ಸ್ಟ್, ಈಸ್ ಆಫ್, ಈಸ್ ಅಪ್. ಈಸ್ ಆಫ್ ಅಂದರೆ ಒಂದೇ, ಈಸ್ ಅಪ್ ಅಂದರೆ ಕೂಡ ಒಂದೇ. ಏನದು ಅಂದರೆ ಯಾವುದನ್ನು ಒಂದು ಸಿವಿಯರ್ ಆಗಿರೋದು ಸ್ವಲ್ಪ ಕಮ್ಮಿ ಆಗೋದು. ಸಮಥಿಂಗ್ ದಟ್ ವಾಸ್ ಸಿವಿಯರ್ ಬಿಗ್ಯಾನ್ ಬಿಕಮಿಂಗ್ ಲೆಸ್ ಸಿವಿಯರ್. ಭಾಳ ಡಿಫಿಕಲ್ಟ್ ಅನ್ನೋದು ಸ್ವಲ್ಪ ಕಮ್ಮಿ ಆಗಿದೆ ಅಂದ್ಕೊಳ್ರಿ. ಅದನ್ನು ಭಾಳ ಪ್ರೆಷರ್ ಇದೆ, ಸ್ವಲ್ಪ ಕಮ್ಮಿ ಆಗಿದೆ, ಅದನ್ನು ಈಸ್ ಆಫ್, OFF ಆರ್ ಈಸ್ ಅಪ್ ಅಂತ ಅನ್ಬೋದು. ಇವಾಗ ದೀಪಾವಳಿ ಬರ್ತಾ ಇದ್ದರೆ ಕೆಲಸ ಜಾಸ್ತಿ ಇರುತ್ತೆ ಶಾಪ್ಸ್ನಲ್ಲಿ ಆರ್ ಸಮ್ ಕಂಪನೀಸ್ನಲ್ಲಿ, ಕೆಲಸ ಜಾಸ್ತಿ, ಎಸ್ಪೆಷಲಿ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಸ್ನಲ್ಲಿ ಕೆಲಸ ಜಾಸ್ತಿ ಇರುತ್ತೆ ದೀಪಾವಳಿ ಬಂದಾಗ ಆರ್ ದಸರಾ ಬಂದಾಗ. ಹಬ್ಬ ಆಗೋದ ಮೇಲೆ ಅಷ್ಟು ರಶ್ ಇರಲ್ಲಲ್ಲ. ಇವಾಗ ನಾಳೆ ನಾಡ್ದು ಹಬ್ಬ ಅಂದ್ಕೊಳ್ರಿ, ಮಾರ್ಕೆಟ್ನಾಗ ಬರ್ರಿ, ಎಷ್ಟು ರಶ್ ಇರುತ್ತೆ, ಜನ ದಂಡಗಿರ್ತಾರಲ್ಲ, ಕೊಂಡ್ಕೊಂಬೋರು ಮಾರೋರು ಎಲ್ಲ ದಂಡಗಿರ್ತಾರೆ. ಹಬ್ಬ ಆದಮೇಲೆ ಅಷ್ಟಿರುತ್ತೆ ಇಲ್ಲಲ್ಲ. ಯಾಕೆ? ಇಟ್ ಹ್ಯಾಸ್ ಈಸ್ಡ್ ಆಫ್, ಕಮ್ಮಿ ಆಗಿಬಿಟ್ಟಿದೆ, ಇಟ್ ಬಿಕೇಮ್ ಲೆಸ್ ಸಿವಿಯರ್. ಅದಕ್ಕೋಸ್ಕರ ಸೊ ಈಸ್ ಆಫ್ ಅಂದರೆ, ಈಸ್ ಅಪ್ ಅಂದರೆ ಬಿಕಮಿಂಗ್ ಲೆಸ್ ಸಿವಿಯರ್. ಸೆಂಟೆನ್ಸ್ ನೋಡ್ರಿ, ಆಫ್ಟರ್ ದ ಫೆಸ್ಟಿವಲ್ ದ ವರ್ಕ್ ಮೇ ಬಿ ಇನ್ ಸಮ್ ಆಫೀಸಸ್ ವರ್ಕ್ಲೋಡ್ ಆಫೀಸ್ನಲ್ಲಿ ಜನರಲಿ ಸಾಧಾರಣವಾಗಿ ಈಸ್ ಆಗಿಬಿಡುತ್ತೆ, ಕಮ್ಮಿ ಆಗಿಬಿಡುತ್ತೆ. ಈಸಸ್ ಆಫ್ ಆರ್ ಈಸಸ್ ಅಪ್. ಸೊ ಮೀನಿಂಗ್ ಏನು? ರಿಲೀಸ್ ಪ್ರೆಷರ್ ಆರ್ ಬಿಕಮ್ ಲೆಸ್ ಸಿವಿಯರ್ ಅಂತ ಅರ್ಥ. ಈಸ್ ಆಫ್ ಅಂದರೆ ಒನ್ಸ್ ಅಗೈನ್ ಐ ರಿಮೈಂಡ್ ಯು, ಸಿಂಗಲ್ ಎಫ್ ಅಲ್ಲ, OFF ಅದು. ಈಸ್ ಆಫ್, ಈಸ್ ಅಪ್, ಬಿಕಮ್ ಲೆಸ್ ಸಿವಿಯರ್.
ದ ಪ್ರೆಷರ್ ಇನ್ ದಿ ಆಫೀಸ್ ಹ್ಯಾಸ್ ಈಸನ್ಡ್ ಆಫ್ ಅಂದರೆ ಕಮ್ಮಿ ಆಗಿದೆ. ನಾವು ಐ ಡೋಂಟ್ ಫೀಲ್ ಸೋ ಮಚ್ ಪ್ರೆಷರ್, ಇಟ್ ಇಸ್ ಓಕೆ ನಾವು. ನೆಕ್ಸ್ಟ್ ಒನ್, ಎಗ್ ಆನ್. ಅಗೈನ್ ಭಾಳ ಇಂಪಾರ್ಟೆಂಟು. ಅಸಲು ಇದಕ್ಕೆ ಇಂಥ ಮೀನಿಂಗ್ ಇರ್ತದೆ ನಾವು ಗೆಸ್ ಕೂಡ ಮಾಡೋದಿಲ್ಲ ನಾವು. ಯಾಕೆ ಗೊತ್ತಾ? ಎಗ್ ಅಂದರೆ ಏನು? ಕೋಳಿಗುಡ್ಡು ಆರ್ ಎನಿ ಎಗ್ ಈಸ್ ಕಾಲ್ಡ್ ಆರ್ಡಿನರಿಲಿ ವಿ ಕಾಲ್ ಎಗ್ಸ್. ಹಕ್ಕಿಗಳಿಟ್ಟಿವೆ, ಕೋಳಿ ಇಟ್ಟಿದೆ ಅಂತ ಅದನ್ನು ನಾವು ಹಾವು ಇಟ್ಟಿದೆ, ಕಪ್ಪೆ ಇಟ್ಟಿದೆ, ಅದನ್ನೆಲ್ಲ ಏನಂತೀವಿ ನಾವು ಅಂದರೆ ಎಗ್ಸ್ ಅಂತ ಇರ್ತೀವಿ. ಡಕ್, ಸ್ವ್ಯಾನ್ ಇಂಥವು ಅದೇನೇನೋ ಅನ್ಕೊತೀವಿ. ಎಗ್ ಅಂದರೆ ಗುಡ್ಡು ಏನೋ, ಕೋಳಿ ಗುಡ್ಡು ಏನೋ ಅನ್ಕೊತೀವಿ. ಅಲ್ಲ, ಎಗ್ ಆನ್ ಅಂದರೆ ಇದು ವರ್ಬಲ್ಲ. ಇದು ವರ್ಬಾಗಿ ತೊಗೊಂಡ್ರೆ ಎಗ್ ಅರ್ಥ ಅಂದರೆ ಸ್ವಲ್ಪ ಪುಷ್ ಮಾಡೋದು, ಸ್ವಲ್ಪ ಅವನ್ನ ಎಂಕರೇಜ್ ಮಾಡಿದಾಗೆ ಮಾಡಿದರೆ ಅದನ್ನು ಎಗ್ ಆನ್ ಅಂತಾರೆ. ಅದಕ್ಕೆ ಎಂಕರೇಜಿಂಗ್ ಸಮ್ ಒನ್ ಟು ಡೂ ಸಮಥಿಂಗ್ ಈಸ್ ಕಾಲ್ಡ್ ಎಗ್ಗಿಂಗ್ ಆನ್. ಸೆಂಟೆನ್ಸ್ ನೋಡ್ರಿ, ಪೇರೆಂಟ್ಸ್ ಶುಡ್ ಎಗ್ ಆನ್ ದ ಚಿಲ್ಡ್ರನ್ ಆರ್ ದೇರ್ ಚಿಲ್ಡ್ರನ್ ಪ್ರಾಪರ್ಲಿ. ತಾಯಿ ತಂದೆ ಹುಡುಗರನ್ನ ಪ್ರಾಪರ್ ಆಗಿ ಎಂಕರೇಜ್ ಮಾಡಬೇಕು. ಅವ್ರಿಗೆ ಎಂಕರೇಜ್ಮೆಂಟ್ ಕೊಡದ ಹೋದರೆ ಅವರು ಡಿಸಪಾಯಿಂಟ್ ಆಗ್ತಾರೆ, ಡಿಪ್ರೆಸ್ಸಿಂಗ್ ಇರ್ತಾರೆ, ಯಾವ ಕೆಲಸ ಮಾಡೋದಕ್ಕೆ ಉತ್ಸಾಹ ನೋಡಿಸೋಲ್ಲ. ಅವ್ರ ಇಂಟ್ರೆಸ್ಟ್ಸ್ ಏನೋ ಕಣ್ಕೊಂಡು ಅಲ್ಲಿ ಎಂಕರೇಜ್ ಮಾಡಬೇಕು ಆ ಫೀಲ್ಡನ್ನು. ಒಬ್ಬನು ಚೆನ್ನಾಗಿ ಕ್ರಿಕೆಟ್ ಆಡಬೇಕು ಅಂತ, ಕ್ರಿಕೆಟ್ ಸ್ಟಾರ್ ಆಗಬೇಕಂತ ಅವನ ಆಲೋಚನೆ, ಅವನಿಗೆ ಭಾಳ ಇಷ್ಟ ಕ್ರಿಕೆಟ್ ಅಂತ, ಚೆನ್ನಾಗಿ ಕೂಡ ಆಡ್ತಾನೆ. ಅವ ತಂದೆ ತಾಯಿ ಏನು ಮಾಡಬೇಕು? ಬಾಯಿ ಮುಚ್ಚಿಕೊಂಡು ಮನೆ ಕೂತ್ಕೋ, ಓದ್ಕೋ, ಕ್ರಿಕೆಟ್ ಅಂದೇ ಅಂದರೆ ಸಾಯ್ಬಿಡ್ತೀನಿ ಅಂತ ಅನ್ಕೊಂಡು ಅವನು ಪಾಪ ಇಂಟ್ರೆಸ್ಟ್ ಎಲ್ಲ ಹೋಗಿತ್ತು ಅವನಿಗೆ. ಪುಸ್ತಕ ತೊಗೊತಾನೆ, ಅದು ಅರ್ಥನೇ ಆಗೋದಿಲ್ಲ. ಯಾಕೆ? ಅವನ ಮನಸ್ಸು ಅಲ್ಲಿದೆ. ಅವನಿಗೆ ಪುಸ್ತಕಕ್ಕಂತೆ ಬ್ಯಾಟ್ ಅಂದರೆ ಇಷ್ಟ, ಬಾಲ್ ಅಂದರೆ ಇಷ್ಟ. ನೀವು ಪುಸ್ತಕ ಕೊಟ್ಟಿರಿ ಓದ್ಕೊಳ್ಳು ಅಂತ, ಅವನು ಏನು ಮಾಡೋದಿಲ್ಲ. ಯಾಕೆ? ಇಷ್ಟ ಇಲ್ಲ. ಅದಕ್ಕೋಸ್ಕರ ನೋಡಬೇಕು ಇವನಿಗೆ ಎಲ್ಲಿ ಇಂಟ್ರೆಸ್ಟ್ ಇದೆ. ಓದುವಾಗ ಇಂಟ್ರೆಸ್ಟ್ ಇದೆ, ಓದುವಾಗೆ ಎಂಕರೇಜ್ ಮಾಡು. ಆಟೋದಕ್ಕೆ, ಚೆಸ್ಗೆ, ಡಾನ್ಸ್ಗೆ, ಹಾಡುಗೆ, ಪೇಂಟಿಂಗ್ಗೆ ಯಾವುದು ಇಷ್ಟ ಇದೆ ಇವನಿಗೆ ಅಂಥೇಳಿ ಕಣ್ಕೊಂಡು, ಮಕ್ಕಳ ಇಷ್ಟ ಏನಿದೆ ಕಣ್ಕೊಂಡು ಹಾಗೆ ಎಂಕರೇಜ್ ಮಾಡಿದ್ರೆ ಅವರು ಶೈನ್ ಆಗ್ತಾರೆ ಆ ಕೆರಿಯರ್ಸ್ನಲ್ಲಿ. ಸೊ ಪೇರೆಂಟ್ಸ್ ಶುಡ್ ಎಗ್ ಆನ್ ಚಿಲ್ಡ್ರನ್ ಪ್ರಾಪರ್ಲಿ, ಎಂಕರೇಜ್, ಪುಷ್ ಫಾರ್ವರ್ಡ್. ರೈಟ್. ಫೇಸ್ ಅಪ್ ಟು. ಫೇಸ್ ಅಪ್ ಟು ಅಂದರೆ ಏನು? ಫೇಸ್ ಮುಖ ಅಲ್ಲ ಅನ್ಕೊತೀವಿ ನಾವು, ಸ್ವಲ್ಪ ಅಂಥದ್ದೇ ನೌನ್ ಆದರೆ ಇದು ವರ್ಬ್ ಅಲ್ಲ. ವರ್ಬ್. ಅದಕ್ಕೋಸ್ಕರ ಫೇಸ್ ಅಂದರೆ ಏನು? ನಾನು ಫೇಸ್ ಮಾಡ್ತೀನಿ ಅಂದರೆ ನಾನು ಅದನ್ನು ಟ್ಯಾಕಿಲ್ ಮಾಡ್ತೀನಿ, ಡೀಲ್ ಮಾಡ್ತೀನಿ, ಟ್ಯಾಕಿಲ್ ಮಾಡ್ತೀನಿ, ತೊಗೊತೀನಿ ನಾನು ಅಂತ. ಸೊ ಫೇಸ್ ಅಪ್ ಟು ಅಂದರೆ ಯಾವುದು ಕಷ್ಟವಾಗಿದೋ ಒಂದು ಇಶ್ಯೂ ಆರ್ ಒಂದು ಸಮ್ ಪ್ರಾಬ್ಲಮ್ ಆರ್ ಯಾವುದು ನಿಮಗೆ ಎಂಬರಾಸಿಂಗಾಗಿ ಅನಿಸ್ತಾ ಇದೋ. ಎಂಬರಾಸಿಂಗ್ ಅಂದರೆ ಏನಂದರೆ ಹಿಂಗೆ ಹೋಗೋಣ ಹಂಗೆ ಹೋಗೋಣ, ಇದು ಒಳ್ಳೇದಾ ಅಲ್ಲ ಅಂತ ಡಿಸೈಡ್ ಮಾಡ್ಕೊಂಬೋದು ಅಷ್ಟು ಈಸಿ ಅಲ್ಲ ಒಂದು ಪರಿಸ್ಥಿತಿನ ಎಂಬರಾಸಿಂಗ್ ಮೂಮೆಂಟ್ಸ್ ಅಂತ. You can't decide quickly whether to go this way or to go this way. Now you are embarrassed. ಸೊ ಇವಾಗ ನೋಡ್ರಿ, ಎಂಬರಾಸ್ ಆದಾಗ ನಾವು ಬೇಗನೆ ಸಮಾಧಾನ ಕೊಡೋದಕ್ಕೆ ಆಗೋದಿಲ್ಲ. ಒಂದು ಗಿಲ್ಟಿ ಫೀಲಿಂಗ್ ಇರುತ್ತೆ ಎಂಬರಾಸ್ ಅಂದಲ್ಲಿ. ಸ್ಪೆಲ್ಲಿಂಗ್ ಕೂಡ ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದಕ್ಕೆ 2 R ಇರ್ತವೆ, 2 S ಇದ್ದವು. 1 R 1 S, 1 R 2 S, 2 R 1 S ಅಲ್ಲ, ಇವೆರಡು ಅವೆರಡು. RR SS ಹಿಂದ್ಗಡೆ ಎ, SS ಹಿಂದ್ಗಡೆ ಎ, RR ಹಿಂದ್ಗಡೆ ಕೂಡ ಎ, ARR ASS ನೆನಪಿಗಿರುತ್ತೆ. ಓಕೆ. ಎಂಬರಾಸಿಂಗ್ ಅಂದರೆ ಎ ಸಿಚುವೇಶನ್ ವೇರ್ ಯು ಫೈಂಡ್ ಇಟ್ ಡಿಫಿಕಲ್ಟ್ ಟು ಡಿಸೈಡ್ ಕ್ವಿಕ್ಲಿ. ದಿಸ್ ಈಸ್ ಎಂಬರಾಸಿಂಗ್ ಸಿಚುವೇಶನ್ ಅಂತ. ಎಕ್ಸಾಂಪಲ್ ಏನು ಕೊಟ್ಟಿದ್ದೀನಿ? ಹಿ ಕಾಂಟ್ ಫೇಸ್ ಅಪ್ ಟು ಹಿಸ್ ಫಾದರ್. ತಂದೆನ ಫೇಸ್ ಮಾಡೋದಕ್ಕೆ ಧೈರ್ಯ ಸಾಲಿಲ್ಲ. ಯಾಕೆ ಗೊತ್ತಾ? ಯಾವಾಗ ಸಾಲಿಲ್ಲ? ಆಫ್ಟರ್ ಗೆಟಿಂಗ್ ಕಾಟ್ ವೈಲ್ ಸ್ಟೀಲಿಂಗ್ ಮನಿ. ತಂದೆ ಜೋಬಿನಲ್ಲಿ ದುಡ್ಡು ಹಣ ತೊಗೊತಾ ಇದ್ದರೆ, ಕಳ್ಳತನ ಮಾಡ್ತಾ ಇದ್ದರೆ, ತಂದೆ ಬಂದು ಅವನೇನು ಹೊಡೆದಿಲ್ಲ, ಈಚೆ ಎಳೆದಿಲ್ಲ. ಏನು ನನಗೆ ಗೊತ್ತಾ? ತಂದೆ ಬಂದು ಎಷ್ಟು ಬೇಕಪ್ಪ ನಿಂಗೆ ಅಂದ ಅನ್ಕೊ. ಆವಾಗ ಅವನ ಫೇಸ್ ಹೆಂಗಾಗಿತ್ತು ನೋಡ್ರಿ, ರಕ್ತ ಇರೋದಿಲ್ಲ ಅಲ್ಲ, ಬೆಳ್ಳಗಾಗಿಬಿಡುತ್ತೆ. ಪೇಲ್ ಫೇಸ್ ಅಂತೀವಿ. ಕಾಟ್ ರೆಡ್ ಹ್ಯಾಂಡೆಡ್. ಬಂದು ಹೊಡೆದ್ರೆ ಅದು ಬೇರೆ, ಗಟ್ಟಿಗೆ ಕಿರಿಚ್ಕೊಂಡ್ರೆ ಅದು ಬೇರೆ. ಪ್ರಶಾಂತವಾಗಿ ಬಂದು ಎಷ್ಟು ಬೇಕು ಕಣೋ ಅಂದ ನನಗೆ. ಅವಾಗ ಅವನು ಏನು ಹೇಳೋಕ್ಕೂ ಆಗಲ್ಲ. ಕಳ್ತನ ಮಾಡ್ತಾ ಇಲ್ಲ ಅಂತ ಹೇಳೋಕ್ಕೂ ಇಲ್ಲ, ಇಷ್ಟು ಬೇಕು ಅಂತ ಹೇಳೋಕ್ಕೆ ಕೂಡ ಇಲ್ಲ.
ಯಾಕೆ ಇವನ ಕೈ ಜೋಬಿನಲ್ಲಿದೆ, ಹೊಡಿತಾ ಇದ್ದಾನೆ, ಅದಕ್ಕೋಸ್ಕರ ಪಿಟ್ ಪಾಕೆಟ್ ಆಗಿ ಅಂತ. ಸೊ ಎಂಬರಾಸಿಂಗ್ ಮೂಮೆಂಟ್, ಡಿಫಿಕಲ್ಟ್. ಸೊ ವೆನ್ ಯು ಅಕ್ನಾಲೆಡ್ಜ್, ವೆನ್ ಯು ರಿಕಗ್ನೈಸ್ ಸಮಥಿಂಗ್ ಈಸ್ ವೆರಿ ಡಿಫಿಕಲ್ಟ್ ಟು ಆನ್ಸರ್, ನೌ ಯು ಆರ್ ಫೇಸಿಂಗ್ ಅಪ್ ಟು ಇಟ್. ಗೊತ್ತಿರುತ್ತೆ. ನಾವು 9th one ಫೇಸ್ ಅಪ್ ಟು ಆದಮೇಲೆ ವಿ ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಒನ್, ಫಾಲ್ ಬ್ಯಾಕ್ ಆನ್. ಫಾಲ್ ಬ್ಯಾಕ್ ಆನ್ ಅಂದರೆ ಒಂದು ಎಮರ್ಜೆನ್ಸಿ ಸಮಯದಲ್ಲಿ ನಮಗೊಂದು ಆಧಾರ ಬೀಳೋಕೆ ಒಂದು ಸೋರ್ಸ್ ಇರಬೇಕು. ಅಂದರೆ ಏನಂದರೆ, ಒಂದು ಕೆಲಸ ಮಾಡ್ತಾ ಇದ್ದೀವಿ, ಕೆರಿಯರ್ ತೊಗೊಂಡು ಒಂದು ಕೆರಿಯರ್ನಲ್ಲಿ ಆ ಕೆರಿಯರ್ ನಮಗೆ ಅಷ್ಟು ಪ್ರಾಸ್ಪರಸ್ ಆಗಿ ಅನಿಸಲಿಲ್ಲ. ವಿ ಆರ್ ನಾಟ್ ಏಬಲ್ ಟು ಸಕ್ಸೀಡ್ ಇನ್ ಒನ್ ಕೆರಿಯರ್. ಇವಾಗ ನಾವು ಇದನ್ನು ಬೇರೆದು ಮಾಡೋಣ ಅಂದರೆ ಬೇರೆದು ಮಾಡೋದಕ್ಕೆ ಒಂದು ಇರಬೇಕು, ಒಂದು ರಿಸೋರ್ಸ್ ಇರಬೇಕು. ಆವಾಗ ಇದು ಸಕ್ಸಸ್ಫುಲ್ ಆಗದ ಹೋದರೆ ಕೂಡ ಇದ್ರ ಮೇಲೆ ಡಿಪೆಂಡ್ ಆಗ್ಬೋದು ನೀವು. ಅಂದರೆ ಹೆಂಗಿರುತ್ತೆ ಅಂದರೆ, ಒಂದು ಉದ್ಯೋಗ ಮಾಡ್ತಾ ಇದ್ದಿ, ಅದೇನು ಪರ್ಮನೆಂಟ್ ಉದ್ಯೋಗ ಅಲ್ಲ, ಯಾವಾಗಾದರೂ ತೆಗಿಬೋದು ಅವರು. ಅದಕ್ಕೋಸ್ಕರ ನಾವು ಸರ್ಚ್ ಮಾಡ್ತಾ ಇರ್ತೀವಿ, ಇದಕ್ಕಂತೆ ಒಳ್ಳೇದೇನನ್ನ ಇದೆ ಉದ್ಯೋಗ, ಪರ್ಮನೆಂಟ್ ಉದ್ಯೋಗ ಇದೆ ಅಂತ ನೋಡ್ತಾ ಇದ್ದೀವಿ. ಒಳ್ಳೆ ಎಕ್ಸಾಂಪಲ್ ಅಂದರೆ, ಒಬ್ಬನು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ದಾನೆ. ಹಿ ಈಸ್ ವರ್ಕಿಂಗ್ ಇನ್ ಎ ಪ್ರೈವೇಟ್ ಕಂಪನಿ. ಇಟ್ ಈಸ್ ನಾಟ್ ಪೇಯಿಂಗ್ ಹಿಮ್ ಹ್ಯಾಂಡ್ಸಮ್ ಸ್ಯಾಲರಿ, ಕಮ್ಮಿ ಜೀತ ಕೊಡ್ತಾ ಇದ್ದಾರೆ. ಅವನು ಅದನ್ನೇ ಹಿಡ್ಕೊಂಡಿರೋಕ್ಕಿಲ್ಲ. ಯಾಕೆ? ಎಷ್ಟು ದಿನ ಕೆಲಸ ಮಾಡು, ಇಷ್ಟೇ ಜೀತ, ಬೆಳೆದರೆ 1,000 ಬೆಳೆಸ್ತಾರೆ ವರ್ಷಕ್ಕೊಂದು ಸಾರಿ, 2,000 ಬೆಳೆಸ್ತಾರೆ. ಇದು ಏನು ಸಾಲದು. ಇಲ್ಲೇ ಇರೋಣ ಅಂದರೆ ಇನ್ನು ಭವಿಷ್ಯತ್ತಿನಲ್ಲಿ, ಫ್ಯೂಚರ್ನಲ್ಲಿ ಈ ದುಡ್ಡು ಯಾವುದಕ್ಕೂ ಸರಿಗೋಗಲ್ಲ ಸರ್, ಅಷ್ಟು ಎಕ್ಸ್ಪೆನ್ಸಿವ್ ಆಗಿಬಿಡ್ತೀವಿ ಲೈಫ್ ಅನ್ನೋದು. ಅದಕ್ಕೋಸ್ಕರ ಆ ಕೆಲಸ ಮಾಡ್ತಾನೆ. ಅವನೇನು ಮಾಡ್ತಾ ಇರ್ತಾನೆ, ಇನ್ನೊಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಾನೆ. ಪಾರ್ಟ್ ಟೈಮ್ ಟೀಚರ ಕೆಲಸ ಮಾಡ್ತಾ ಇರ್ತಾನೆ, ಆರ್ ಪಾರ್ಟ್ ಟೈಮ್ ಕಂಪ್ಯೂಟರ್ ಪ್ರೋಗ್ರಾಮ್ ಕೆಲಸ ಮಾಡ್ತಾ ಇರ್ತಾನೆ, ಎಕ್ಸಾಮ್ಸ್ ಓದ್ಕೊತಾ ಇರ್ತಾನೆ, ಬ್ಯಾಂಕ್ ಎಕ್ಸಾಮ್ಸ್ ಬರಿತಾ ಇರ್ತಾನೆ. ಅದು ಬಂದಿದೆ ಅನ್ಕೊಳ್ರಿ, ಬಿಟ್ಬಿಡ್ತಾನೆ. ವೈ? ಇಟ್ ಈಸ್ ನಾಟ್ ಫೆಚಿಂಗ್, ಇಟ್ ಈಸ್ ನಾಟ್ ಗಿವಿಂಗ್ ಹಿಮ್ ಹ್ಯಾಂಡ್ಸಮ್ ಸ್ಯಾಲರೀಸ್, and moreover it is temporary, whereas a job like a bank job is permanent, or any other government job is permanent. ಅದಕ್ಕೋಸ್ಕರ he wants to fall back on the government job that is secure. ಹಾಗೆ if you are able to use something in emergency, you are falling back on it. ಇನ್ನ ಒಂದು ಎಕ್ಸಾಂಪಲ್ ನೋಡ್ರಿ, ಬಸ್ನಲ್ಲಿ ಹೋಗ್ತಾ ಇದ್ದೀವಿ, ಬಸ್ಸಿಗೆ ಬೆಂಕಿ ಸುತ್ತಕೊಂಡಿದೆ, ಫ್ಲೇಮ್ಸ್ ವರ್ ದೇರ್, ದಿ ಬಸ್ ವಾಸ್ ಕಾಟ್ ಆನ್ ಫೈರ್. ಹೊರಗೆ ಬರೋಕಿಲ್ಲ, ಡೋರ್ ಹತ್ರ ಕೂಡ ಬೆಂಕಿ ಇದೆ, ಅಲ್ಲೇ ಜಾಸ್ತಿ ಇದೆ ಬೆಂಕಿ, ಹೊರಕ್ಕೆ ಹೋಗೋಕ್ಕಿಲ್ಲ, ಕಿಟಕಿನಾಗಿದೆ, ನಾವು ಹೊರಕ್ಕೆ ಹೋಗೋಕ್ಕಿಲ್ಲ. ಅವಾಗ ಏನು ಮಾಡ್ತೀವಿ ಗೊತ್ತಾ? ಎಮರ್ಜೆನ್ಸಿ ಡೋರ್ ಇರ್ತಲ್ಲ, ಎಮರ್ಜೆನ್ಸಿ ಡೋರ್ ಅದನ್ನು ಓಪನ್ ಮಾಡ್ತಾರೆ. ಅದು ಎಮರ್ಜೆನ್ಸಿ, ಯು ಕ್ಯಾನ್ ಫಾಲ್ ಬ್ಯಾಕ್ ಆನ್ ಇಟ್, ಅಂದರೆ ಯು ಕ್ಯಾನ್ ಡಿಪೆಂಡ್ ಆನ್ ಇಟ್ ಟು ಎಸ್ಕೇಪ್. ಇಫ್ ಯು ಡೋಂಟ್ ಹ್ಯಾವ್ ಎನ್ ಎಮರ್ಜೆನ್ಸಿ ಡೋರ್, ವಾಟ್ ಹ್ಯಾಪನ್ಸ್? ಎವ್ರಿಬಡಿ ವಿಲ್ ಬಿ ಬರ್ನ್ಟ್ ಅಲೈವ್. ಸೊ ಅಂಥ ಸಮಯದಲ್ಲಿ ನಮಗೇನು ಆಧಾರ, ಏನು ಸೋರ್ಸ್ ಫರಕ್ ಬರೋಕೆ, ಶೈನ್ ಆಗೋಕ್ಕೆ, ಇಲ್ಲದ್ರೆ ನಾವು ತಪ್ಪಿಸ್ಕೊಂಬೋಕೆ ಪ್ರಮಾದನ, ಅಂಥ ಒಂದು ಆಸ್ಪೆಕ್ಟ್ನ ನಾವು ಅಂತೀವಿ ಯು ಕ್ಯಾನ್ ಫಾಲ್ ಬ್ಯಾಕ್ ಆನ್ ಇಟ್. ಸೊ ಸಮಥಿಂಗ್ ಟು ಹ್ಯಾವ್ ಇನ್ ಎಮರ್ಜೆನ್ಸಿ ನೀಡ್, ಆರ್ ಸಮಥಿಂಗ್ ಟು ಹ್ಯಾವ್ ಆ್ಯಸ್ ಎನ್ ಎಮರ್ಜೆನ್ಸಿ, ಅದನ್ನು ಫಾಲ್ ಬ್ಯಾಕ್ ಆನ್ ಅಂತಾರೆ. ನೌನ ಕೂಡ ಯೂಸ್ ಮಾಡ್ಬೋದು, ಅದಕ್ಕೆ ಎ ಬಂದಿದೆ, ಎ ಫಾಲ್ ಬ್ಯಾಕ್. ಯು ಶುಡ್ ಹ್ಯಾವ್ ಎ ಫಾಲ್ ಬ್ಯಾಕ್. ಯಾವಾಗ? ವೆನ್ ಯು ಡೋಂಟ್ ಸಕ್ಸೀಡ್ ಇನ್ ಯುವರ್ ಪ್ರೆಸೆಂಟ್ ಕೆರಿಯರ್. ಈ ಕೆರಿಯರ್ನಲ್ಲಿ ಸಕ್ಸೀಡ್ ಆದ ಹೋದರೆ ನಿಮಗಂತೂ ಒಂದು ಇರಬೇಕು, ಒಂದು ಸೋರ್ಸ್ ಇರಬೇಕು. ಅಗ್ರಿಕಲ್ಚರ್ ಏನೂ ಇಲ್ಲ, ಪ್ರಾಸ್ಪರಸ್ ಅಲ್ಲ, ಆವಾಗ ಒಂದು ಇರಬೇಕು, ಏನು? ಬಿಸ್ನೆಸ್ ಏನೂ ಇಲ್ಲ, ಒಳ್ಳೆಯ ಅವಕಾಶಗಳಿಲ್ಲ, ಅಗ್ರಿಕಲ್ಚರ್. ಆಲ್ಟರ್ನೇಟಿವ್ ಇದಲ್ದ ಹೋದರೆ ಅದು ಯಾವುದೋ ಒಂದು ಇರಬೇಕು ನಿಂತ್ಕೊಂಬಾಕೆ ಅಂತ, ಅದನ್ನು ನಾವು ಫಾಲ್ ಬ್ಯಾಕ್ ಅಂತ ಅಂತೀವಿ. ಲಾಸ್ಟ್ ಸ್ನೇಹಿತರೆ, ಫಿಸಿಲ್ ಔಟ್. ಫಿಸಿಲ್ ಔಟ್ ಅಂದರೆ ಇಷ್ಟಕ್ಕೆ ಮುಂಚೆ ಚೆನ್ನಾಗಿ ಸ್ಟ್ರಾಂಗ್ ಆಗಿತ್ತು, ಚೆನ್ನಾಗಿತ್ತು, ಈ ನಡುವೆ ಅಷ್ಟು ಎಕ್ಸೈಟ್ಮೆಂಟ್ ಇಲ್ಲ, ಅಷ್ಟು ಕ್ಲೋಸ್ನೆಸ್ ಇಲ್ಲ, ಅಷ್ಟು ಡೀಪನಿಂಗ್ ರಿಲೇಷನ್ಶಿಪ್ ಇಲ್ಲ, ಕಮ್ಮಿ ಆಗಿಬಿಟ್ಟಿದೆ. ಅದರಲ್ಲಿರೋ ಚಾರ್ಮು, ಅಟ್ರ್ಯಾಕ್ಷನು ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಅಂಥವುದನ್ನು ಫಿಸಿಲಿಂಗ್ ಔಟ್ ಅಂತ ಅಂತಾರೆ.
ಟಕ್ಕಂತ ಎಂಡ್ ಆಗೋದಲ್ಲ, ಸ್ಲೋ ಆಗಿ ಗ್ರ್ಯಾಜುವಲ್ ಆಗಿ ಕಮ್ಮಿ ಆಗಿಬಿಟ್ಟಿದ್ರೆ ಅದನ್ನು ಫಿಝಲಿಂಗ್ ಅಂತಾರೆ. ಸೆಂಟೆನ್ಸ್ ಏನು ಬರ್ತೀನಿ ನೋಡ್ರಿ. ದ ಫ್ರೆಂಡ್ಶಿಪ್ ಬಿಟ್ವೀನ್ ರಾಮ್ ಅಂಡ್ ರಹೀಮ್ ಹ್ಯಾಸ್ ಸ್ಲೋಲಿ fizzled out over the years. 4-5 years ago, Ram and Rahim were very close friends. ಈ 4-5 ಇಯರ್ಸ್ನಲ್ಲಿ ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆರ್ ಸಮ್ ಪ್ರಾಬ್ಲಮ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ ಆರ್ ಸಮ್ ಮಿಸ್ಕಮ್ಯುನಿಕೇಷನ್ ಇಂಥವೇನೋ ನಡೆದಿವೆ. ದುಡ್ಡು ವಿಷಯದ ಎಲ್ಲೋ ಸ್ವಲ್ಪ ಪ್ರಾಬ್ಲಮ್ಸ್ ಬಂದಿವೆ. ಇಲ್ಲದ್ರೆ ಒಬ್ಬರ ಆ್ಯಟಿಟ್ಯೂಡ್ ಇನ್ನೊಬ್ರಿಗೆ ನಚ್ಚಲಿಲ್ಲ, ಸಸ್ಪಿಷನ್ಸ್ ಬಂದಿವೆ, ಅನುಮಾನ ಬಂದಿದೆ ಒಬ್ಬರ ಮೇಲೆ ಒಬ್ಬರಿಗೆ. ಸ್ಲೋ ಆಗಿ ಇಬ್ಬರೂ ಕೂಡ ದೂರ ಆಗಿಬಿಟ್ಟಿದ್ದಾರೆ. ಒಂದೇ ದಿನ ಜಗಳಾಡಿಕೊಂಡು ಹೊಡ್ಕೊಂಡು ದೂರ ಆಗಿಬಿಟ್ಟಿಲ್ಲ, ನಿಧಾನವಾಗಿ ದೂರ ಆಗಿಬಿಟ್ಟಿದ್ದಾರೆ. ನವಡೇಸ್ ಅನ್ಫಾರ್ಚುನೇಟ್ಲಿ ಮೋಸ್ಟ್ ರಿಲೇಷನ್ಶಿಪ್ಸ್ ಇನ್ ಫ್ಯಾಮಿಲೀಸ್ ಆರ್ ಇನ್ ಫ್ರೆಂಡ್ ಸರ್ಕಲ್ಸ್ ಆರ್ ಲೈಕ್ ದಿಸ್. ಇನ್ ದ ಬಿಗಿನಿಂಗ್ ದೇ ಅಪಿಯರ್ ವೆರಿ ಚಾರ್ಮಿಂಗ್, ಎಕ್ಸೈಟಿಂಗ್, but over the years they lose their charm and one day the two friends find it boring and they go separated. So if anything loses its charm over some period of time, it is called, it has fizzled out. Gradual ending of some relationship or gradual ending of some close friendship or gradual ending of some close links or connections. ಅರ್ಥವಾಯ್ತಾ? ಭಾಳ ಇಂಪಾರ್ಟೆಂಟು. ಈ 10 ಇಡಿಯಮ್ಸ್ ಕೂಡ ಕಲ್ತ್ಕೊಳ್ರಿ. ಇಷ್ಟವರೆಗೂ ನಾವು 3 ವಿಡಿಯೋಸ್ದಲ್ಲಿ 40 ಫ್ರೇಜಲ್ ವರ್ಬ್ಸನ್ನು ಕಲ್ತ್ಕೊಂಡಿದ್ದೀವಿ. 40 ಫ್ರೇಜಲ್ ವರ್ಬ್ಸ್. ಇನ್ನು ಈ ವಾರದಲ್ಲಿ ಇನ್ನೊಂದು 2 ವಿಡಿಯೋಸ್ ಬರ್ತವೆ. ಆವಾಗ ಎಲ್ಲ ಕಲಿತು ಒಂದು 60-65 ಆಗಿರ್ತವೆ. ಅಷ್ಟು ತನಕ, ನೆಕ್ಸ್ಟ್ ವಿಡಿಯೋ ತನಕ ಐ ವಿಶ್ ಯು ಎ ವೆರಿ ಹ್ಯಾಪಿ ಆ್ಯಂಡ್ ಪ್ರೊಡಕ್ಟಿವ್ ಟೈಮ್.